ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಗೆ MS ಮಾಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಬರೋ ಯೋಚನೆ ಅಂದರೆ ಯಾವ ಸಬ್ಜೆಕ್ಟ್ ಮೇಲೆ ಆರೆಲ್ಸ್ ಯಾವ ಕೋರ್ಸ್ ಮೇಲೆ ನಾನು MS ಮಾಡಲಿ ಅಂತ ಅಂದ್ಬಿಟ್ಟು. ಇನ್ ಕೇಸ್ ನೀವು ಆಲ್ರೆಡಿ ಈ ಸಬ್ಜೆಕ್ಟ್ ಮೇಲೆ ನಾನು MS ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ರು ಪರವಾಗಿಲ್ಲ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇಲ್ಲಿ ಹೇಳಿರೋ ಪಾಯಿಂಟ್ಸ್ ಮತ್ತು ಫ್ಯಾಕ್ಟರ್ಸ್ನ ನೀವು ಕಂಪೇರ್ ಮಾಡಿ ನೋಡ್ಬೋದು ವೆದರ್ ಇಟ್ ಸೂಟಬಲ್ ಫಾರ್ ಯು ಅಥವಾ ಇಲ್ಲ ಅಂತ. ನಾನೀಗ ಹೇಳೋ ಇಷ್ಟು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ನೀವು ನಿಮಗೆ ಬೆಸ್ಟ್ ಮಾಸ್ಟರ್ಸ್ ಕೋರ್ಸ್ನ ಚೂಸ್ ಮಾಡ್ಬೋದು. ಫಸ್ಟ್ ಅಂತ ಅಂದರೆ ರಿಲೇಟೆಡ್ ಟು ಯುವರ್ ಬ್ಯಾಚುಲರ್ಸ್ ಆರ್ ಯುವರ್ ವರ್ಕ್. ನೀವು ಯಾವುದ್ರ ಮೇಲೆ ಬ್ಯಾಚುಲರ್ಸ್ ಮಾಡಿರ್ತೀರಾ ಅಥವಾ ವರ್ಕ್ ಮಾಡಿರ್ತೀರಲ್ಲ ಅದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಮಾಸ್ಟರ್ ಸಬ್ಜೆಕ್ಟ್ಸ್ನ ತೊಗೊಂಡು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಇವಾಗ ಕಂಪ್ಯೂಟರ್ ಸೈನ್ಸ್ ಬ್ಯಾಚುಲರ್ಸ್ ಮಾಡಿದ್ದೀರಾ ಅಂದರೆ ಮಾಸ್ಟರ್ಸ್ನೂ ಕೂಡ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, ಆರ್ ಎಲ್ಸ್ ರಿಲೆವೆಂಟ್ ಟು ಕಂಪ್ಯೂಟರ್ ಸೈನ್ಸ್ ನಿಮಗೆ ಕೋಡಿಂಗ್ ಜಾಸ್ತಿ ಇಲ್ಲ ಅಂದರೆ ನಾನ್ ಕೋಡಿಂಗ್ ಸಬ್ಜೆಕ್ಟ್ಸ್ನ ತೊಗೋಬೋದು. ಸೆಕೆಂಡ್ ಪಾಯಿಂಟೇ ಪ್ಯಾಷನ್ ಆರ್ ವಾಟ್ ಯು ಎಂಜಾಯ್. ಇಲ್ಲ ಅಂದರೆ ನಿಮಗೆ ಒಂದು ಕೆರಿಯರ್ ಗೋಲ್ ಇರುತ್ತಲ್ಲ, ನಾನು ಈ ಥರ ಆಗಬೇಕು ಅಂತ. ಸಪೋಸ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿರ್ತಾರೆ, ಮ್ಯಾನೇಜ್ಮೆಂಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಸೊ ನೀವು ಶಿಫ್ಟ್ ಆಗ್ಬೋದು. ಇದು ಸೆಕೆಂಡ್ ಪಾಯಿಂಟು, ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಇಲ್ಲಾಂದರೆ ಕೆರಿಯರ್ ಗೋಲ್ಸ್. ಆರ್ ಎಲ್ಸ್ ನೀವು ಇನ್ನೊಂದು ಮಾಡ್ಬೋದು ಏನಂತ ಅಂದರೆ ಮಿಡಲ್ ವೇ ಕಂಡುಹಿಡಿಬೋದು. ಹೆಂಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿ ಟೆಕ್ನಿಕಲ್ ಇರುತ್ತೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಅಂದರೆ ಕಂಪ್ಲೀಟ್ಲಿ ಮ್ಯಾನೇಜ್ಮೆಂಟ್ ಇರುತ್ತೆ. ಎರಡು ಕಂಬೈನ್ಡ್ ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ. ಇದು ಬರೀ ಎಕ್ಸಾಂಪಲ್ ಹೇಳ್ತಾ ಇರೋದು. ಸಬ್ಜೆಕ್ಟ್ಸ್ ಇರುತ್ತೆ ಲೈಕ್ MSIM MEM ಎಲ್ಲ, ಅದು ಟೆಕ್ಕಿನೂ ಇರುತ್ತೆ ಮ್ಯಾನೇಜ್ಮೆಂಟು ಇರುತ್ತೆ. ಸೊ ನೀವು ಆ ಥರ ನಿಮ್ಮ ರಿಲೇಟೆಡು ಇರಬೇಕು, ದೆನ್ ನಿಮ್ಮ ಪ್ಯಾಷನ್ ಇರಬೇಕು. ನೆಕ್ಸ್ಟ್ ನಾವು MS ಚೂಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಮ್ಗೆ ಹೆಂಗೆ ಇಲ್ಲಿ ಸ್ಟೇಟ್ ಸಿಲೆಬಸ್ ಅಂದರೆ ಎಲ್ಲ ಸ್ಟೇಟ್ ಸ್ಕೂಲ್ಸಲ್ಲೂ ಒಂದೇ ಸಿಲೆಬಸ್ ಇರ್ತಿತ್ತಲ್ಲ, ಅಲ್ಲಿ ಹಂಗಿರಲ್ಲ. ಪ್ರತಿಯೊಂದು ಸಬ್ಜೆಕ್ಟು ಪ್ರತಿಯೊಂದು ಯೂನಿವರ್ಸಿಟಿಯಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಪರ್ಡ್ಯೂ ಅಲ್ಲಿ ಬೇರೆ ಮಾಡ್ಯೂಲ್ಸ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ದು, ಅದೇ ನಾರ್ತ್ ಈಸ್ಟರ್ನಲ್ಲಿ ಬೇರೆ ಮಾಡ್ಯೂಲ್ಸ್ ಇರುತ್ತೆ. ಒಂದೇ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸು ಇಲ್ಲೇ ಒಂಥರ ಇರುತ್ತೆ, ಇಲ್ಲೇ ಒಂಥರ ಇರುತ್ತೆ. ಒಂದು ಯೂನಿವರ್ಸಿಟಿಯಲ್ಲಿ ರಿಸರ್ಚಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೋದು, ಕೆಲವೊಂದು ಕಡೆ ಪ್ರಾಕ್ಟಿಕಲಿ ಇರೋದಕ್ಕೆ ಕೊಡ್ತಾರೆ. ಸೊ ನೀವು ಮಾಡ್ಯೂಲ್ಸ್ನ ನೋಡಬೇಕು. ಆ ಸಬ್ಜೆಕ್ಟು ಒಂದೊಂದು ಯೂನಿವರ್ಸಿಟೀಸ್ಗೆ ಹೋಗಿ ಆ ಮಾಡ್ಯೂಲ್ಸ್ನ ನೋಡಿ ಅದು ನಿಮಗೆ ರಿಲೇಟೆಡ್ ಆಗಿದೆಯಾ ಅಥವಾ ಇಂಟ್ರೆಸ್ಟ್ ಅನಿಸುತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನೀವು ಚೂಸ್ ಮಾಡಬೇಕಾಗತ್ತೆ, ನಿಮಗೆ ಆ ಸಬ್ಜೆಕ್ಟ್ ಮತ್ತು ಆ ಕಾಲೇಜ್ ಸೂಟ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಕೋರ್ಸ್ ಆ್ಯಂಡ್ ಕರಿಕ್ಯುಲಮ್ ನಂಗೆ ಇಷ್ಟ ಆಯಿತು, ಈ ಕಾಲೇಜ್ನ ಚೂಸ್ ಮಾಡಲ್ಲ ಅಂದರೆ ಇನ್ನೊಂದು ಫ್ಯಾಕ್ಟರ್ನ ನೀವು ಕನ್ಸಿಡರ್ ಮಾಡ್ಬೋದು. ಅದೇನಂದರೆ ನೀವು ಅಲಮ್ನಿನ ಕಾಂಟ್ಯಾಕ್ಟ್ ಮಾಡೋದು. ಅಂದರೆ ನಮ್ಮ ಪ್ರೀವಿಯಸ್ ಬ್ಯಾಚಸ್ ಯಾರ್ಯಾರು ಇರ್ತಾರಲ್ಲ, ಸೀನಿಯರ್ಸ್ ಪಾಸ್ಡ್ ಔಟು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಂಕ್ಡ್ಇನ್ನಲ್ಲಿ ನಮಗೆ ಈಸಿಯಾಗಿ ಸಿಗ್ತಾರೆ. ಅವರು ವರ್ಕ್ ಮಾಡ್ತಿರೋ ಪೊಸಿಷನ್ ಆಗಲಿ, ಕಂಪ್ನಿ ಆಗಲಿ, ಪ್ಲೇಸಸ್ ಆಗಲಿ, ಅವರು ಯಾವ ಲೆವೆಲಲ್ಲಿದ್ದಾರೆ ಅಲ್ಲ ಲೈಫಲ್ಲಿ, ಆ ಲೆವೆಲಲ್ಲಿ ನೀವು ನೆಕ್ಸ್ಟ್ 1 or 2 ಇಯರ್ಸಲ್ಲಿ ಹೋಗ್ತೀರಾ. ಅದು ನಿಮಗೆ ಖುಷಿ ಕೊಡುತ್ತಾ, ಸ್ಯಾಟಿಸ್ಫೈಡ್ ಆಗಿರುತ್ತಾ ಅಂತ ಅಂದ್ಬಿಟ್ಟು ನೋಡ್ಕೊಬೋದು ನಾವು. ಆ್ಯಂಡ್ ಆಲ್ಸೋ 1 to 5 years ಅಲುಮ್ನಿನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಬೆಟರ್ ಐಡಿಯಾ ಸಿಗುತ್ತೆ. ನೀವು ಅವ್ರಿಗೆ ಟೆಕ್ಸ್ಟ್ ಕೂಡ ಮಾಡ್ಬೋದು, ಈ ಥರ ನಾನು ಸೇಮ್ ಯೂನಿವರ್ಸಿಟಿಯಲ್ಲಿ ಇದೇ ಮಾಸ್ಟರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಏನಾದರೂ ಸಜೆಷನ್ ಇದೆಯಾ ಅಂತ ಅಂದ್ಬಿಟ್ಟು ಅವ್ರ ಒಪಿನಿಯನ್ನ ಕೂಡ ಕಲೆಕ್ಟ್ ಮಾಡ್ಕೊಬೋದು. ಬಿಕಾಸ್ ನಾವು ಎಷ್ಟೇ ಆನ್ಲೈನಲ್ಲಿ ನೋಡಿದ್ರು ಪ್ರಾಕ್ಟಿಕಲಿ ಯಾರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ ಅವರಷ್ಟೇ ನಮಗೆ ಕರೆಕ್ಟ್ ಒಪಿನಿಯನ್ನ ಹೇಳೋಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಪ್ರೋಗ್ರಾಮ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಈಗ ಕೋರ್ಸ್ ಟೈಪ್ನ ಫಸ್ಟ್ ನೋಡ್ಬೇಕು ನಾವು. ಕೋರ್ಸ್ ಟೈಪಲ್ಲಿ ತುಂಬ ಟೈಪ್ಸ್ ಇರುತ್ತೆ. MS ರಿಸರ್ಚ್ ಮತ್ತು ಇದು MA ಮತ್ತು ಸರ್ಟಿಫಿಕೇಷನ್ ಕೋರ್ಸು ಆ ಥರ ಎಲ್ಲ ಇರುತ್ತೆ. ನಮ್ಗೆ ಯಾವುದು ಅಂದ್ಬಿಟ್ಟು ನಾವು ಕ್ರಾಸ್ ಚೆಕ್ ಮಾಡ್ಕೊಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದರೆ ಟ್ಯೂಷನ್ ಫೀಸ್ ಎಷ್ಟಿದೆ ನಿಮ್ಮ ಕೋರ್ಸಿಗೆ, ಅದು ಪರ್ ಸೆಮಿಸ್ಟರ್ಸ್ ಇರುತ್ತೆ. ಕೆಲವೊಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಪರ್ ಇಯರ್, ಇಲ್ಲಾಂದರೆ 2 years ಇದ್ದರೆ 2 years ಕೋರ್ಸ್ ಇಷ್ಟಾಗುತ್ತೆ ಅಂತ. ಆ್ಯಂಡ್ ಥರ್ಡ್ ಥಿಂಗ್ ಅಂತ ಅಂದರೆ ಸ್ಕಾಲರ್ಶಿಪ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸ್ಕಾಲರ್ಶಿಪ್ಸ್ ಎಷ್ಟು ಸಿಗುತ್ತೆ ಅನ್ನೋದ್ರ ಮೇಲೂ ನೀವು ಕಾಲೇಜ್ ಮತ್ತು ಕೋರ್ಸ್ನ ಚೂಸ್ ಮಾಡ್ಕೊಬೋದು. ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಸ್ಕಾಲರ್ಶಿಪ್ಪು, ಪಬ್ಲಿಕಲ್ಲಿ ಕಮ್ಮಿ ಕೊಡ್ತಾರೆ. ಆಬ್ವಿಯಸ್ಲಿ ಪ್ರೈವೇಟಲ್ಲಿ ಟ್ಯೂಷನ್ ಫೀ ಜಾಸ್ತಿ ಇರುತ್ತೆ, ಸೊ ಸ್ಕಾಲರ್ಶಿಪ್ನ ಜಾಸ್ತಿ ಕೊಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ರೆ ಲೊಕೇಶನ್ ಮೇಲೇ ನಮಗೆ ಇಂಟರ್ನ್ಶಿಪ್ ಆಗಲಿ, ಪಾರ್ಟ್ ಟೈಮ್ ಆಗಲಿ, ನೆಕ್ಸ್ಟ್ ಜಾಬ್ ಆಗಲಿ ಡಿಪೆಂಡ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ತುಂಬ ಹಳ್ಳಿ ಸೈಡಲ್ಲಿ ಯೂನಿವರ್ಸಿಟೀಸ್ನ ಚೂಸ್ ಮಾಡ್ತೀರಾ ಅಂದರೆ ಇದು ಆಪರ್ಚುನಿಟೀಸ್ ಲೆಸ್ ಇರುತ್ತೆ. ಅದೇ ನೀವು ಸಿಟಿ ಸೈಡು ಅಥವಾ ನಿಯರ್ ಟು ಸಿಟಿ ಚೂಸ್ ಮಾಡಿದರೆ ತುಂಬ ಆಪರ್ಚುನಿಟೀಸ್ ಇರುತ್ತೆ, ಎಕ್ಸ್ಪೋಜರ್ಸು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಅಂತ ಅಂದರೆ ವೆದರ್ ನಿಮಗೆ ಸೂಟ್ ಆಗುತ್ತೆ. ಯಾಕಂದರೆ ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಕೋಲ್ಡ್ ಇರುತ್ತೆ, ನೀವು ಅದಕ್ಕೆ ಅಡ್ಜಸ್ಟ್ ಆಗ್ತೀರಾ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕು. ಬೆಸ್ಟ್ ವೇ ಅಂತ ಅಂದರೆ ಆಲ್ರೆಡಿ ಇಂಡಿಯನ್ಸ್ ಅಲ್ಲಿದ್ದಾರೆ, ಅವ್ರು ಹೆಂಗಿದ್ದಾರೆ ಅಲ್ಲಿಗೆ ಅಡ್ಜಸ್ಟ್ ಆಗಿದ್ದಾರಾ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಅಂತ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಆ ಏರಿಯಾಲಿ ಎಷ್ಟಿದೆ ಅಂತ. ನಮಗೆ ಟ್ಯೂಷನ್ ಫೀ ಮತ್ತು ಕಾಸ್ಟ್ ಆಫ್ ಲಿವಿಂಗ್ಗೆ ಜಾಸ್ತಿ ಎಕ್ಸ್ಪೆಂಡಿಚರ್ ದೊಡ್ಡದಂತ ಅಂದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನಿಲ್ಲ ಅಲ್ವಾ ಆ ಲೊಕೇಶನಲ್ಲಿ ಅಂತ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ತುಂಬ ಕಮ್ಮಿ ಟ್ಯೂಷನ್ ಫೀ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತುಂಬ ಕ್ರೈಮ್ಸ್ ಇದ್ದರೆ ನಮ್ಗೆ ಅಲ್ಲಿ ಎಲ್ಲ ಇರೋದಕ್ಕಾಗಲ್ಲ. ಸೇಫ್ ನೈಬರ್ಹುಡ್ ಇದೆಯಾ ಅಂತ ಅಂದ್ಬಿಟ್ಟು ನಾವು ಅದನ್ನು ಕೂಡ ಚೆಕ್ ಮಾಡ್ಕೊಬೇಕಾಗತ್ತೆ ಲೊಕೇಶನಲ್ಲಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಅಂದರೆ ಯೂನಿವರ್ಸಿಟಿ ರ್ಯಾಂಕಿಂಗ್ ಕೂಡ ನಮಗೆ ನೆಕ್ಸ್ಟ್ ಪ್ಲೇಸ್ಮೆಂಟ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ.
ಸೊ ಅದಕ್ಕೆ ನಾವು ಯೂನಿವರ್ಸಿಟಿ ರ್ಯಾಂಕಿಂಗ್ನ ಕೂಡ ನೋಡ್ಕೊಬೇಕಾಗತ್ತೆ. ಈ ಲಾಸ್ಟ್ ಪಾಯಿಂಟ್ ಬಂದು ನನ್ನ ಪರ್ಸ್ನಲ್ ವ್ಯೂ, ಯಾಕಂದರೆ ನಾನು ಈಗ ಆಲ್ರೆಡಿ ಹೋಗಿರೋ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ರಿವ್ಯೂಸ್ನ ಕಲೆಕ್ಟ್ ಮಾಡಿಕೊಂಡು ಈ ಒಪಿನಿಯನಿಗೆ ಬಂದಿರೋದು. ಏನಂತ ಅಂದರೆ ಇಂಡಿಯನ್ಸ್ ಈಗ 90% ಆಫ್ ಸ್ಟೂಡೆಂಟ್ಸ್ ಇಂಡಿಯನ್ಸ್ ಇದ್ದಾರೆ ಒಂದು ಯೂನಿವರ್ಸಿಟೀಸಲ್ಲಿ. ಇನ್ನೂ ಅದರಲ್ಲಿ 45-50% ಇದ್ದಾರೆ ಅಂದರೆ ನಮ್ಮ ಮೈಂಡ್ ಫಸ್ಟ್ ಹೋಗೋದು 90%. ಯಾಕಂದರೆ ನಮ್ಮ ಜನ ಎಲ್ಲಿರುತ್ತೆ, ಆಬ್ವಿಯಸ್ಲಿ ಅಲ್ಲಿ ಸೇಫಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ನಾವು ಅದನ್ನು ಚೂಸ್ ಮಾಡ್ತೀವಿ. ಬಟ್ ಅದರಲ್ಲಿ ಪಾಸಿಟಿವು ಇದೆ, ನೆಗೆಟಿವ್ ಇದೆ. ನೆಗೆಟಿವ್ ಏನಂತ ಅಂದರೆ ನಮಗೆ ಸ್ಕಾಲರ್ಶಿಪ್ ಆಗಲಿ ಅಥವಾ ಪಾರ್ಟ್ ಟೈಮ್ ಜಾಬ್ ಆಗಿರಲಿ, ಒನ್ಸ್ ನಾವು ಓದಿದ ಮೇಲೆ ಜಾಬ್ ಸಿಗೋದಾಗಲಿ, ಅದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಇವಾಗ ಸ್ಕಾಲರ್ಶಿಪ್ನ ಎಕ್ಸಾಂಪಲ್ ತೊಗೊಳ್ಳಿ, ಇಂಡಿಯನ್ಸ್ ಎಲ್ಲ ಅಲ್ಲಿಗೆ ಹೋದಾಗ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗ್ತಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆಟಿಂಗ್ ಸ್ಕಾಲರ್ಶಿಪ್ ಇಸ್ ವೆರಿ ಲೆಸ್. ಯಾಕಂದರೆ ಅದನ್ನು ಅಲಾಟ್ ಮಾಡಿರ್ತಾರಲ್ಲ ಸ್ಕಾಲರ್ಶಿಪ್ಸ್ನ, ಅದು ತುಂಬ ಕಮ್ಮಿ ಜನಕ್ಕೆ ಅಲಾಟ್ ಮಾಡಿರ್ತಾರೆ. ಅದರಲ್ಲಿ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಅದೇ ಥರ ಜಾಬು ಮತ್ತು ಪಾರ್ಟ್ ಟೈಮು ಇರುತ್ತೆ. ಸೊ ನಾವು ಚೂಸ್ ಮಾಡುವಾಗ ಸ್ವಲ್ಪ ಥಿಂಕ್ ಮಾಡಿ ಚೂಸ್ ಮಾಡಬೇಕಾಗತ್ತೆ. ಹಾಗಂತ ಇಂಡಿಯನ್ಸ್ ಇಲ್ದಲೇ ಇರೋ ಕಡೆ ಹೋಗ್ಬೇಕಂತ ಏನಿಲ್ಲ, ನಾವು ನೋಡಿಕೊಂಡು ಬ್ಯಾಲೆನ್ಸ್ಡಾಗಿ ಚೂಸ್ ಮಾಡಬೇಕು. ಇನ್ನೊಂದು ಪ್ರೋ ಟಿಪ್ ಏನಂದರೆ, ಈಗ ಆಲ್ರೆಡಿ ಯಾರು ಯೂನಿವರ್ಸಿಟೀಸಲ್ಲಿ ಇದ್ದಾರಲ್ವ, ನೀವು ಹೋಗೋ ಯೂನಿವರ್ಸಿಟೀಸಲ್ಲಿ ಇಂಡಿಯನ್ಸು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಕೇಳ್ಕೊಳ್ಳಿ. ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ. ನನಗನ್ಸಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ನಾನು ಇಲ್ಲಿ ಹೇಳಿದ್ದೀನಿ. ನಿಮ್ಗೆ ಅಡಿಷನ್ ಏನಾದರೂ ಆ್ಯಡ್ ಆನ್ ಮಾಡಬೇಕು ಪಾಯಿಂಟ್ಸ್ ಅಂತ ಅಂದರೆ ನೀವು ಕಮೆಂಟ್ ಮಾಡ್ಬೋದು. ಆರೆಲ್ಸ್ ನಿಮ್ಮ ಡೌಟ್ಸ್ನ ಮತ್ತು ಒಪಿನಿಯನ್ನ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಯಾರಾದರೂ MS ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಆರೆಲ್ಸ್ ಬ್ಯಾಚುಲರ್ಸ್ ಓದ್ತಿರೋರು, ಅವರಿಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು ಅಂದರೆ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಯಾಕಂದರೆ MS ಮಾಡೋದು ನಮಗೆ ಎಲ್ರಿಗೂ ಮಾಡಬೇಕಂತ ಅನಿಸುತ್ತೆ, ಬಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಸ್ ಏನಿರುತ್ತಲ್ಲ ಅದೆಲ್ಲ ಸಿಗೋದಿಲ್ಲ. ಅವ್ರಿಗೆ ಎಲ್ಲೋ ಒಂದು ಕಡೆ ಇದು ಖಂಡಿತ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಆದಷ್ಟು ಅವ್ರಿಗೆಲ್ಲ ಶೇರ್ ಮಾಡಿ, ನಾಲೆಜ್ನ ಶೇರ್ ಮಾಡಿದರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.